ಬಂಧುಗಳೇ, ಬಹಳ ವರ್ಷಗಳಿಂದ ಪಾಳು ಬಿದ್ದು ಕೇವಲ ವಾರ್ಷಿಕ ಪೂಜೆಯನ್ನಷ್ಟೇ ಕಂಡಿದ್ದ ಬಸದಿ ಹೊಸಕೋಟೆ ಇತ್ತೀಚೆಗಷ್ಟೇ ಜೀರ್ಣೋದ್ಧಾರಗೊಂಡು ಶ್ರೀ ವಿಜಯೇಶ್ವರ ಬಾಹುಬಲಿ ತೀರ್ಥ ಕಾವೇರಿ ಧಾಮವಾಗಿ ಸುಂದರ ರೂಪ ಪಡೆಯುವ ಹಾದಿಯಲ್ಲಿದೆ. ಇಂತಹ ರಮಣೀಯ ವಾತಾವರಣದಲ್ಲಿ ಒಂದು ದಿನ ಸೇರಿ ಭಗವಾನ್ ಬಾಹುಬಲಿ ಪಾದಪೂಜೆ ನೋಡುವ ಮಧುರ ಕ್ಷಣಗಳು. ಬಾಹುಬಲಿ ಸ್ವಾಮಿಯ ಪದತಲದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಬಾಗಿಣ ಸಮರ್ಪಿಸುವ ಕಾರ್ಯಕ್ರಮವನ್ನು ಬಸದಿ ಹೊಸಕೋಟೆ ಭಗವಾನ್ ಬಾಹುಬಲಿ ದಿಗಂಬರ ಜೈನ್ ಟ್ರಸ್ಟ್ ಏರ್ಪಡಿಸುವುದರ ಮೂಲಕ ಕಲ್ಪಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಭಟ್ಟಾರಕ ಭಟ್ಟಾಚಾರ್ಯವರಿಯ ಮಹಾಸ್ವಾಮಿಗಳವರು, ಶ್ರೀ ಧರ್ಮಸ್ಥಳ ಸುರೇಂದ್ರ ಕುಮಾರ್ ಅವರು ಭಗವಾನ್ ಬಾಹುಬಲಿಗೆ ಪಾದಪೂಜೆ ನೆರವೇರಿಸಿದರು. ಶ್ರೀಗಳವರ ನೇತೃತ್ವದಲ್ಲಿ ಮಹಿಳೆಯರು ಹಾಗೂ ಗಣ್ಯರಿಂದ ಬಾಗಿನ ಸಮರ್ಪಿಸಲಾಯಿತು.
ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಶ್ರೀಗಳವರು, ಶ್ರೀ ಡಿ ಸುರೇಂದ್ರಕುಮಾರ್ ಅವರು, ಪ್ರಸನ್ನ ಕುಮಾರ್ ಅವರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಉಪಸ್ಥಿತರಿದ್ದರು. ಟ್ರಸ್ಟ್ನ ಪದಾಧಿಕಾರಿಗಳು ಸೇರಿ ಸಕಲ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದರು. ಹೆಚ್ಚಿನ ಸಂಖ್ಯೆಯಲ್ಲಿ ಸುತ್ತಮುತ್ತಲಿನ ಮೈಸೂರು, ಬೆಂಗಳೂರು, ತುಮಕೂರು, ಬೆಳ್ಳೂರು, ಮಂಡ್ಯ ಜೈನ ಸಮಾಜ ಬಾಂಧವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಅಲ್ಲಿನ ಸಂಕ್ಷಿಪ್ತ ಕ್ಷಣಗಳನ್ನು ಇಲ್ಲಿ ಸಂಕಲಿಸಲಾಗಿದೆ. ಅದರಲ್ಲಿ ನಮ್ಮ ಬಸ್ತಿ ಹೊಸಕೋಟೆಯ ಬಾಹುಬಲಿ ಸ್ವಾಮಿ ಕೂಡ 12ನೇ ಇಸ್ವಿಯಲ್ಲಿ ಗಂಗರ ದಂಡನಾಯಕ ಸ್ಥಾಪನೆಯನ್ನು ಮಾಡ್ತಾನೆ. ಹಾಗೆ ಇಲ್ಲಿ ಹಲವಾರು ಜೈನ ಬಸದಿಗಳನ್ನು ಉಲ್ಲೇಖದ ಪ್ರಕಾರ 5 ಬಸದಿಗಳು, ಮಾನಸ್ತಂಭಗಳನ್ನು ಅವನು ನಿರ್ಮಾಣ ಮಾಡ್ತಾನೆ ಅಂತ ಹೇಳ್ತಾರೆ. ಹಾಗೆ ಕಾಲಕ್ರಮೇಣ ಎಲ್ಲರೂ ಕೂಡ ಸಿಟಿಗೆ ಹೋಗೋದು ಇದ್ದೇ ಇದೆ. ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗೋದು, ಮೈಸೂರಲ್ಲಿದ್ದರೆ ಬೆಂಗಳೂರಿಗೆ ಹೋಗೋದು, ಬೆಂಗಳೂರಿಂದ ಬಾಂಬೆಗೆ ಹೋಗೋದು, ಬಾಂಬೆಯಿಂದ ಡೆಲ್ಲಿಗೆ ಹೋಗೋದು. ಹೀಗೆ ಅದು ಅನಿವಾರ್ಯ, ಅದನ್ನು ನಾವು ಹೋಗಬಾರ್ದು ಅಂತ ಹೇಳೋಕ್ಕಾಗೋದಿಲ್ಲ. ಅವರವರ ಒಂದು ಅನುಕೂಲಕ್ಕೆ ತಕ್ಕಂತೆ ಅವರು ಊರನ್ನು ಬಿಟ್ಟು ಇನ್ನೊಂದು ಊರಿಗೆ ಹೋಗೋದು, ವಲಸೆ ಹೋಗುವಂಥದ್ದು ಇದ್ದೇ ಇರುತ್ತೆ. ಹಾಗೆ ಅನಿವಾರ್ಯ ಕಾರಣಗಳಿಂದ, ಹಲವಾರು ಕಾರಣಗಳಿಂದ ಡ್ಯಾಮ್ ಆಯಿತು, ನೀರು ಹೊಳೆ ಬಂತು ಅನ್ನುವ ಎಲ್ಲ, ಇನ್ನು 10 ಕಾರಣಗಳಿಂದ ಇಲ್ಲಿನ ಸಮಾಜದವರೆಲ್ಲರೂ ಬಾಹುಬಲಿ ಸ್ವಾಮಿಯನ್ನು ಬಿಟ್ಟು ಎಲ್ಲ ಮಂಡ್ಯ, ಮೈಸೂರು ಕಡೆ ಹೋಗ್ತಾರೆ. ಹಾಗೆ ಬಾಹುಬಲಿ ಸ್ವಾಮಿ ಅಷ್ಟೇ ಉಳಿತದೆ.
ಹಾಗೆ ಒಂದು 100 ವರ್ಷಗಳ ಹಿಂದೆ ಇದು ಸ್ವಲ್ಪ ಪ್ರಚಲಿತಕ್ಕೆ ಬರ್ತದೆ. ಇಲ್ಲಿನ ಸುತ್ತಮುತ್ತಲಿನ ಜೈನ ಸಮಾಜದವರಿಗೆ ಇಲ್ಲಿ ಒಂದು ಬಾಹುಬಲಿ ಸ್ವಾಮಿ ಇದೆ ಅಂತ ಹೇಳಿ ಎಲ್ಲ ಗೊತ್ತಾಗಿ, ಇಲ್ಲಿ ಹೊಸಹೊಳಲಿನ ಪುರೋಹಿತರು ಅವರೆಲ್ಲರೂ ಕೂಡ ಇಲ್ಲಿ ಬಂದು ಅವಾಗವಾಗ ಪೂಜೆಯನ್ನು ನೆರವೇರಿಸ್ಕೊಂಡು ಹೋಗ್ತಿರ್ತಾರೆ. ಹಾಗೆ ಮಂಡ್ಯ, ಮೈಸೂರು, ಪಾಂಡವಪುರ ಈ ಎಲ್ಲ ಸುತ್ತಮುತ್ತಲಿನ ಜೈನ ಸಮಾಜದವರು ಇದರ ಒಂದು ಮಸ್ತಕಾಭಿಷೇಕ ಅಥವಾ ಪೂಜೆಯನ್ನು ಮಾಡಿಕೊಂಡು ಆಗಾಗ ಬಂದು ಇದರ ಪೂಜೆಯನ್ನು ಮಾಡ್ಕೊಂಡು ಹೋಗ್ತಿರ್ತಾರೆ. ಹಾಗೆ ಉಳಿದವರು ಸುತ್ತಮುತ್ತ ಇರೋರು ಬರೋಕ್ಕಿಂತ ಇಲ್ಲಿನ ಗ್ರಾಮದವರು ಅವರಿಗೆ ತಿಳಿದ ಹಾಗೆ ಬಾಹುಬಲಿ ಸ್ವಾಮಿಯ ಪೂಜೆಯನ್ನು ಮಾಡಿ ರಕ್ಷಣೆಯನ್ನು ಮಾಡ್ಕೊಂಬಂದಿದ್ದಾರೆ. ಈ ಗ್ರಾಮದವರು ಇಲ್ದಿದ್ದರೆ ಆ ಬಾಹುಬಲಿ ಸ್ವಾಮಿ ಇರ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಎಲ್ಲ ಜೈನರು ಬಿಟ್ಟು ಹೋದರು. ಆದರೂ ಇಲ್ಲಿನ ಈಗಿರುವ ವಾಸಿಗಳು ಅವರ ಪೂರ್ವಜರು ಮಾತ್ರ ಇಲ್ಲಿದ್ದು ಬಾಹುಬಲಿ ಸ್ವಾಮಿಯ ರಕ್ಷಣೆಯನ್ನು ಮಾಡಿದ್ದಾರೆ, ಬಾಹುಬಲಿ ಸ್ವಾಮಿಯ ಪೂಜೆಯನ್ನು ಮಾಡಿದ್ದಾರೆ. ಅವರು ಯಾವುದೇ ಧರ್ಮೀಯರು ಇರ್ಬೋದು, ಆದರೂ ಕೂಡ ಅವರು ತಿಳಿದ ಹಾಗೆ ಅವರು ಭಗವಂತ ಅಂತ ಒಂದು ನಂಬಿಕೆ ಇಟ್ಟು ಅವರು ಅದನ್ನು ಪೂಜೆಯನ್ನು ಮಾಡಿ ಜಾತ್ರೆಯನ್ನು ಮಾಡಿ, ಶ್ರವಣಪ್ಪನ ಜಾತ್ರೆ ಅಂತ ಹೇಳೆಲ್ಲ ಮಾಡ್ತಿದ್ರಂತೆ ಗ್ರಾಮಸ್ಥರು. ಹಾಗೆ ಅವರೆಲ್ಲರ ಒಂದು ಸಹಕಾರ, ಸಹಯೋಗ, ಭಕ್ತಿಯಿಂದ, ಅವರೆಲ್ಲರ ಪುಣ್ಯದಿಂದ ನಾವು ಈ ಬಾಹುಬಲಿ ಸ್ವಾಮಿಯನ್ನು ಈ ದಿನ ನೋಡ್ತಾ ಇದ್ದೇವೆ. ಒಂದು ಸಂತೋಷ ಅಂತ ಹೇಳಿದ್ರೆ ನೋಡಿ, ಇಂಥ ಪುಣ್ಯಾತ್ಮರು ಬಂದರೆ ಏನೆಲ್ಲ ಆಗುತ್ತೆ ಅಂತ. ಕಾವೇರಿ ನದಿಯ ನಿನ್ನೆ 120 ಇತ್ತಂತೆ, ಇವತ್ತು 124 ಆಗಿದೆ. ಕಡೆಗೆ ಇವರೆಲ್ಲ ರೂಟ್ ಚೇಂಜ್ ಮಾಡಿ ಇವತ್ತು ಬಾಗಿನ ಪೂಜೆ ಮಾಡಿಸಿದ್ದೀರಿ ಅಂತ ಪ್ರಸನ್ನ ಕುಮಾರ್ ಹೇಳ್ತಾಯಿದ್ರು. ಅಂದರೆ ಕಾವೇರಿ ತಾಯಿಗೆ ಆಗಲೇ ಸಮಾಧಾನ ಆಗಿದೆ, ಭಟ್ಟಾರಕರು ಬರ್ತಾರೆ, ಈ ಸ್ವಾಮಿ ಸಾನ್ನಿಧ್ಯದಲ್ಲಿ ಪೂಜೆ ಆಗ್ತದೆ ಅಂತೇಳಿ. ನಾವು ಧರ್ಮೋದ್ಧಾರ ಟ್ರಸ್ಟ್ನಿಂದ ಮಾಡಬೇಕು. 12 ಲಕ್ಷ ರೂಪಾಯಿಗೆ ಪೂಜ್ಯ ಅಣ್ಣಾಜಿಯವರು ಒಪ್ಪಿಗೆ ಕೊಟ್ಟಿದ್ದರು. ಅವರು ಅಷ್ಟಕ್ಕೆ ಮಾಡೋಣ ಅಂತ ಹೇಳಿದ್ರು. ಆದರೆ ಯುಗಲ್ಮುನಿಗಳು ಬಂದರು. ಅವರು ಬಂದಾಗ ಕಳೆದ ಸಲ ಚಾತುರ್ಮಾಸದಲ್ಲಿ ಹೇಳಿದರು, ನಾನು ಚಾತುರ್ಮಾಸ ಬೆಂಗಳೂರಲ್ಲಿ ದುಡ್ಡು ಏನು ಕಲೆಕ್ಷನ್ ಮಾಡ್ತೇನೆ ಅದರಲ್ಲಿ 1 ಕೋಟಿ ರೂಪಾಯಿ ಇಲ್ಲಿ ಕೊಡ್ತೀನಿ, ಎಲ್ಲಿಗೆ ಈ ಬಸ್ತಿ ಹೊಸಕೋಟೆಗೆ, ಉಳಿದದ್ದು ಸ್ವಲ್ಪ ಬೇರೆ ಕಡೆ ಕೊಡ್ತೀನಿ, ನಾನು ಏನೂ ತಗೊಂಡು ಹೋಗೋದಿಲ್ಲ ಅಂತ ಹೇಳಿದರು. ಹಾಗಾಗಿ ಇಲ್ಲಿ ಕಲೆಕ್ಷನ್ ಆಯಿತು, ದುಡ್ಡು ಅಕೌಂಟೆಲ್ಲ ಚೆನ್ನಾಗಿ ಇಟ್ಟಿದ್ದಾರೆ. ನಾನು ಇಷ್ಟೇ ಹೇಳೋದು, ಈ ಟ್ರಸ್ಟ್ ಬಗ್ಗೆ ಒಂದು ಮಾತು ಹೇಳಬೇಕು. ನಾನು ತುಂಬ ಟ್ರಸ್ಟ್ಗಳಲ್ಲಿ ಚೇರ್ಮನ್ನು ಅದೆಲ್ಲ ಆಗಿದ್ದೇನೆ, ಆದರೆ ಇಂಥ ಟ್ರಸ್ಟ್ ನಾನು ಎಲ್ಲೂ ನೋಡಿಲ್ಲ. ಇಷ್ಟು ಡಾಕ್ಯುಮೆಂಟೇಷನ್ನು, ಇಷ್ಟು ಕರೆಕ್ಟ್ ಸಿಸ್ಟಮ್ ಮಾಡಿದ್ದು ಇದು ಒಂದೇ ಟ್ರಸ್ಟು. ಈ ಟ್ರಸ್ಟ್ ಬಗ್ಗೆ ಒಂದು ಮಾತಿದೆ. ನಾವೆಲ್ಲ ಟ್ರಸ್ಟಿಗಳು, ನಾನು ಟ್ರಸ್ಟಿ, ಪ್ರಸನ್ನ ಕುಮಾರ್ ಟ್ರಸ್ಟಿ, ಕುಮಾರ್ ಅವರು ಟ್ರಸ್ಟಿ ಎಲ್ಲ. ಎ ಟ್ರಸ್ಟಿ ಆಫ್ ಎ ಟ್ರಸ್ಟ್ ಶುಡ್ ಬಿ ಟ್ರಸ್ಟ್ ವರ್ದಿ, ಹೀ ಶುಡ್ ನಾಟ್ ಬಿ ಥರ್ಸ್ಟಿ ಅಂತ. ಅವನು ಬಾಯಾರಿಕೆ ಆಗಬಾರ್ದಂತೆ. ಅವನು ಬಾಯಾರಿಕೆ ಆದರೆ ಅವನು ಸಂಸ್ಥೆಯಿಂದ ತಿಂದುಬಿಡ್ತಾನೆ. ನಾವು ಸಂಸ್ಥೆಯಿಂದ ತಿನ್ನಬಾರ್ದು, ಸಂಸ್ಥೆ ಕೊಡಬೇಕು ಅಂತ. ಹೀಗೆ ಈ ರೀತಿಯಲ್ಲಿ ಈ ಟ್ರಸ್ಟ್ ಭಾಳ ಚೆನ್ನಾಗಿ ಕೆಲಸ ಮಾಡಿದೆ.